ಅದ್ವಿಕ್ ಅವರೇ ನಮಸ್ಕಾರ. ನಮಸ್ತೆ. ಶೋಭಿತಾ ಮ್ಯಾಮ್ ನಮಸ್ಕಾರ. ನಮಸ್ತೆ. ಪ್ರದೀಪ್ ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಎಲ್ಲ ಸೂಪರ್. ನೀವು? ಎಸ್ ಐ ಆಮ್ ಗುಡ್. ಸಿನಿಮಾ ರಿಲೀಸ್ ಆಗ್ತಿದೆ ಪ್ರೇಮಿ 3ನೇ ತಾರೀಕು. ಐ ಥಿಂಕ್ ತುಂಬ ಎಕ್ಸೈಟ್ಮೆಂಟ್, ನರ್ವಸ್ನೆಸ್ ಎಲ್ಲ ಇರುತ್ತೆ. ಹೆಂಗಿದೆ ಈ ಮೂಮೆಂಟ್, ಹೆಂಗಿದೆ ನಿಮಗೆ? ಎಸ್, ನಿಮ್ಮಿಂದನೇ ಸ್ಟಾರ್ಟ್ ಮಾಡೋಣ. ಅದೇ ಎಕ್ಸಾಮ್ ಬರೋ ರಿಸಲ್ಟಿಗೆ ಕಾಯ್ತಾ ಇರ್ತೀವಿ, ಅದೇ ಫೀಲಿಂಗ್ ಇರೋದು. ಓಕೆ, ನರ್ವಸ್ನೆಸ್ ಜಾಸ್ತಿನಾ? ಸ್ವಲ್ಪ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಇದೆ. ಓಕೆ. ಸೊ ಜನ ಹಿಂಗೆ ತೊಗೊತಾರೆ ಏನು ಅನ್ನೋದು ಇನ್ನೂ ಗೊತ್ತಿಲ್ಲ. ಸೊ ನೋಡಬೇಕು. ಎಸ್ ಮ್ಯಾಮ್, ಐ ಥಿಂಕ್ ಸಿನಿಮಾದಲ್ಲಿ ಇಬ್ಬರು ನಾಯಕಿಯರು. ನಿಮ್ಮದೊಂದು ಪಾತ್ರ, ಸಾತ್ವಿಕ್ ಅವ್ರದ್ದೊಂದು ಪಾತ್ರ. ಸೊ ಇಬ್ರು ನಾಯಕಿಯರು, ಒಂಥರ ಟ್ರಯಾಂಗಲ್ ಲವ್ ಸ್ಟೋರಿ ಅನ್ಸುತ್ತೆ. ಹಿಂಗೆ ಅಂದ್ರೆ ಟ್ರಯಾಂಗಲ್ ಅನ್ನೋದಕ್ಕಿಂತ ಇನ್ನೂ ಎಲ್ಲರೂ ಬರ್ತಾರೆ. ಐ ಥಿಂಕ್ ಹಲವಾರು ಕ್ಯಾರೆಕ್ಟರ್ಗಳು ಇನ್ವಾಲ್ವ್ ಆಗ್ತಿರುತ್ತೆ, ಎಲ್ಲವೂ ಕೂಡಿ ಇನ್ನೆಲ್ಲಿಗೋ ದಾರಿಗೆ ಸಾಗುತ್ತೆ. ನಿಮ್ಮ ಪಾತ್ರ ಹೇಗಿರುತ್ತೆ ಅಂತ? ನನ್ನ ಪಾತ್ರ ತುಂಬಾನೇ ಚೆನ್ನಾಗಾಗಿದೆ. ಆ ಹೀರೋ ಆ ಎರಡು ಪಾತ್ರನ ಯಾವ ಥರ ನಿಭಾಯಿಸ್ಕೊಂಡು ಹೋಗ್ತಾನೆ ಅನ್ನೋದು ಇಲ್ಲಿ ಮೇನ್ ಕಾಣ್ತಾ ಇದೆ. ಅಂದರೆ ತುಂಬ ಯಾವುದೇ ಪ್ರತಿಯೊಂದು ರಿಲೇಷನ್ಶಿಪ್ಗೂ ಅವನು ವ್ಯಾಲ್ಯೂ ಕೊಡ್ತಾನೆ. ಓಕೆ, ಪ್ರದೀಪ್ ಸರ್ ಅವ್ರು ಹೇಳಿದರು ಮೊನ್ನೆ ಈವೆಂಟಲ್ಲಿ, ಮೊದಲಿಗೆ ನಿಮಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಿಮ್ಮನ್ನ ಮಾತಾಡ್ಸೋದಕ್ಕೆ ಬಂದು, ತದನಂತರ ನಿರ್ದೇಶನ ಮಾಡಿ, ನಂತರ ಅದರಲ್ಲಿ ಒಂದು ಮುಖ್ಯವಾದಂಥ ಪಾತ್ರ ಖಡಕ್ ವಿಲನ್ ಥರನ, ಖಡಕ್ ವಿಲನ್. ಓಕೆ, ಒಂದು 3 ಪಾತ್ರಗಳನ್ನು ನಿಭಾಯಿಸಿದ್ರೆ, ಅಂದ್ರೆ ಮ್ಯೂಸಿಕ್ ಡೈರೆಕ್ಷನ್, ಒಂದು ವಿಲನ್ ಕ್ಯಾರೆಕ್ಟರ್. ಹೆಂಗೆ ಅನಿಸ್ತು ನಿಮಗೆ ಫಸ್ಟ್ ಟೈಮ್? ಇಲ್ಲ, ಫಸ್ಟ್ ನಾನು ಪಿಕ್ಚರ್ಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ಬೇರೆ ಏನೋ ಒಂದು ಇಶ್ಯೂ ಆಗಿ ಅವರು ತಿರ್ಗಾ ಸಾಂಗ್ ತುಂಬಾ ಇಷ್ಟ ಆಯ್ತು ಅವ್ರಿಗೆ. ಓಕೆ. ಸರ್ ನನ್ನ ಹತ್ರ ಬಂದ್ರು, ಸರ್ ಆ ಸಾಂಗ್ ಕೇಳಕ್ ಬಂದ್ರು. ಓಕೆ ಓಕೆ. ಒಂದೊಂದ್ಸತಿ ಕೇಳ್ಬೋದು ಆ ಸಾಂಗು? ಕೇಳಿ. ಓಕೆ, ಏನಾಯ್ತಮ್ಮ ಅವ್ರ ಸೊ ಪ್ರಾಬ್ಲಮ್ಸ್ ಎಲ್ಲ. ಓಕೆ, ನೀವು ಡೈರೆಕ್ಷನ್ ಮಾಡ್ತೀರಾ? ಹೌದಾ, ಸರಿ ಓಕೆ ಮಾಡೋಣ, ಬಟ್ ಆ ಕತೆ ಮಾಡೋಕ್ಕಾಗಲ್ಲ ನನಗೆ. ಓಕೆ. ಅವರು ಸರಿ, ನನ್ನ ಹತ್ರ ಒಂದು 2-3 ಕತೆಗಳು ಇದೆ, ನಾನು ಟೈಮ್ ಕೊಡಿ ನಾನು ಹೇಳ್ತೀನಿ ಅಂತ ಹೇಳಿ 2 days ಆದ್ಮೇಲೆ ಕತೆ ಹೇಳಿದೆ. ಅವರು ಫಸ್ಟ್ ಒಂದು ಥ್ರಿಲ್ಲರ್ ಹೇಳಿದ್ರು. ಯೂಶಲಿ ಥ್ರಿಲ್ಲರ್ ಹೇಳ್ತೀವಿ, ನಮಗೆ ಥ್ರಿಲ್ಲರ್ ಜಾನರ್ ಇಷ್ಟ. ಮ್ಯೂಸಿಕಲಿ ಚೆನ್ನಾಗಿರುತ್ತೆ, ಸೌಂಡ್ ವೈಸ್ ಚೆನ್ನಾಗಿರುತ್ತೆ. ಆಮೇಲೆ ಅಟ್ ಪ್ರೆಸೆಂಟ್ ಇವಾಗ ಎಲ್ಲ ನೋಡ್ತಾರಲ್ಲ ಥ್ರಿಲ್ಲರ್ ತುಂಬಾ. ಸೊ ಅದು ಒಂದು ಹೇಳಿದೆ. ನೆಕ್ಸ್ಟು ಬೇಡ ಅಂತ ಹೇಳಿದ್ರು. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಸೆಮಿ ಥ್ರಿಲ್ಲರ್ ವಿತ್ ಲವ್ ಹೇಳಿದೆ. ಅಲ್ಲಿ ಸ್ವಲ್ಪ ಓಕೆ ಬಟ್ ಬೇಡ ಇದು ಹೇಳಿದೆ. ಆಮೇಲೆ ತಿರ್ಗಾ ನಾಳೆ ಬರ್ತೀವಿ ಹೇಳ್ತೀವಿ ಅಂತ ಅವರು ಮಮ್ಮಿ ಡ್ಯಾಡಿ. ಸರಿ, ನನಗೆ ಯಾವಾಗ ಗೊತ್ತಾಯ್ತು, ಇನ್ನೊಂದು ಕತೆ ಹೇಳ್ತೀನಿ ಬನ್ನಿ ನಾಳೆ ಸರ್ ಬಂದಾಗ. ಅವಾಗ ಅವರು ನನ್ಗೆ ಗೊತ್ತಾಯ್ತು, ನನಗೆ ಸರ್ ಹೇಳಿ ಸರ್ ಕತೆ. ನಾನು ಕತೆ ಹೇಳಲ್ಲ, ನಿಮ್ಮ ಹತ್ರ ಒಂದು ಕತೆ ಇದೆಯಲ್ಲ ಹೇಳಿ. ಗೊತ್ತಾಯ್ತು ನನಗೆ, ಅಲ್ಲೇ ಹೋಗಿರುತ್ತೆ ಒಂದು ಕತೆ ಇಟ್ಕೊಂಡಿದ್ದಾರೆ, ಅದಕ್ಕೆ ನಮಗೆ ಸರಿ ಓಕೆ ಕತೆ ಈ ಥರ ಒಂದು ರಿಯಲ್ ಇನ್ಸಿಡೆನ್ಸ್ ಕತೆ ಒಂದು ಆಗಿರೋದು, ಇದು ಮಾಡ್ತೀರಾ ಅಂತ ಒಂದು ಸ್ಟೋರಿ ಹೇಳು. ಸೊ ಅದು ಇಟ್ಕೊಂಡು ನೋಡಿ ಮೇಡಮ್, ಓಕೆ ಇದನ್ನ ನಾವು ಫಿಲ್ಮಿಕ್ ಆಗಿ ಮಾಡ್ಬೇಕಂದ್ರೆ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ಅದು ಕಂಟೆಂಟ್ ಅದೇ ಇರುತ್ತೆ, ಬಟ್ ಟೋಟಲಾಗಿ ಚೇಂಜ್ ಆಗುತ್ತೆ. ಹಂಗೆ ಸ್ಟಾರ್ಟ್ ಮಾಡಿದ್ದೆ ಪ್ರೇಮಿ. ಸೊ ಅದಾದ ನಂತರ ಎಲ್ಲ ಇದು ಯಾರು ಆಕ್ಟರ್ಸ್ ಬರಬೇಕು ಅದನ್ನೆಲ್ಲ ಫಿಕ್ಸ್ ಆಯ್ತು. ವಿಲನ್ ಮಾತ್ರ ಫಿಕ್ಸ್ ಆಗಿಲ್ಲ. ವಿಲನ್ ಕೇಳಿದ್ವಿ, ಇವ್ರನ್ನ ಕೇಳಿದ್ವಿ. ಕೇಳಿದ ತಕ್ಷಣ ಅವರು ನಮ್ಮ ಡೇಟ್ಸ್ಗೆ ಓಕೆ ಆಗಿಲ್ಲ. ಆಮೇಲೆ ನಮ್ಮ ಒಂದು ಇದು ಸಂಖ್ಯೆ ಇರುತ್ತಲ್ಲ, ಆ ಸಂಖ್ಯೆಯಲ್ಲಿ ನಮ್ಗೆ ಬರ್ಬೇಕು. ಸೊ ಅದು ಆಗಿಲ್ಲ. ಓಕೆ, ಏನ್ ಮಾಡೋಣ ಏನ್ಮಾಡ, ನಮ್ಮ ಅಸೋಸಿಯೇಟ್ ಡೈರೆಕ್ಷನ್ ಟೀಮ್ ಎಲ್ಲರೂ ಇಲ್ಲ ಸರ್ ನೀವೇ ಮಾಡಿ ವಿಲನ್ ಕ್ಯಾರೆಕ್ಟ್ರು. ಅವಾಗ ಯೋಚನೆ ಮಾಡಿದೆ, ಸರಿ ಓಕೆ ನಮ್ಮ ಪ್ರೊಡ್ಯೂಸರ್ ಅವ್ರನ್ನ ಕೇಳೋಣ ಒಂದ್ಸತಿ, ಅವ್ರೇನೋ ಅಭಿಪಾನ ಇರುತ್ತೆ ಅಂತ ಕೇಳಿದ್ವಿ. ಓಕೆ, ಅವ್ರು ಯೋಚನೆ ಮಾಡ್ಬಿಟ್ಟು ಸರ್ ನೀವು ವಿಲನ್ ಮಾಡ್ತೀರಾ ಹಿಂಗೆ ನಕ್ಕಿದ್ರು. ಯಾಕೆ ನಾನು ವಿಲನ್ ತರ ಕಾಣಿಸ್ತಾ ಇಲ್ಲ ನಿಮಗೆ? ಯಾಕಂದ್ರೆ ನನಗೆ ಯೂಶಲಿ ಆ ಕ್ಯಾರೆಕ್ಟರ್ ಬರುವಾಗ ಆ ಕ್ಯಾರೆಕ್ಟರ್ ಓಪನ್ ಆಗತ್ತೆ. ಯಾಕೆ ನಾನು ತುಂಬಾ ಫಿಲ್ಮ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡುವಾಗ ವಿಲನ್ಗೆ ತುಂಬಾ ವರ್ಕ್ ಮಾಡ್ತೀವಿ, ಹೀರೋಕ್ಕಿಂತ ವಿಲನ್ಗೆ ತುಂಬಾ ವರ್ಕ್ ಮಾಡ್ತೀವಿ. ಯಾಕಂದ್ರೆ ಅವ್ನು ವಿಲನ್ ಇಷ್ಟ ಆಗಿ ಕಾಣಿಸ್ಬೇಕು ಅಂತ ಆ ತರ. ಸೊ ಹಂಗಾಗಿ ನಾನು ಓಕೆ ಇಲ್ಲ ಮಾಡ್ತೀನಿ ಮೇಡಮ್. ಓಕೆ, ಅವ್ರು ಓಕೆ ಆಯ್ತು. ನನಗೆ ಇದ್ರಲ್ಲಿ ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಆಯ್ತಂದ್ರೆ, ಈ ಕಡೆ ಡೈರೆಕ್ಷನ್ ಮಾಡ್ಬೇಕು, ಈ ಕಡೆ ಹೊಸ ಹೀರೋ ಅವ್ರನ್ನ ರೆಡಿ ಮಾಡ್ಬೇಕು, ಅದಾದ ನಂತರ ನಾನು ಇದು ಏನೋ ವಿಲನ್ ಪಾತ್ರ ಮಾಡ್ಬೇಕು. ಇದೆಲ್ಲ ಆದ್ಮೇಲೆ ಟೋಟಲ್ ಆಗಿ ಮುಗಿಸ್ಕೊಂಡು ಮ್ಯೂಸಿಕ್ ಮಾಡ್ಬೇಕು. ಇಷ್ಟು ಇದಿತ್ತು. ನಾನು ಸ್ವಲ್ಪ ಟಾಸ್ಕ್ ನಾನು ಹೋಗಿ ಯೋಚನೆ ಮಾಡ್ತೇನೆ, ಇದು ನಾನೇ ಮೇಲೆ ಹಾಕೊಂಡ್ಬಿಟ್ನ. ಆಮೇಲೆ ಐ ಎಂಜಾಯ್ಡ್ ಇಟ್, ಎಂಜಾಯ್ ಮಾಡಿದೆ. ಯಾಕಂದ್ರೆ ಅದೇ ತರ ನನ್ನ ಟೀಮ್
ಟೀಮ್ ಒಂದಾಗಲಿ, ಆಮೇಲೆ ಪ್ರೊಡ್ಯೂಸರ್ಸ್ ಆಗಲಿ, ಆ್ಯಕ್ಟರ್ಸ್ ಆಗಲಿ ಎಲ್ಲ ಕೋಆಪ್ರೇಟ್ ಮಾಡೋದು. ಸೊ ಅದರಿಂದ ನನಗೆ ಓಕೆ ಈ ಚಿತ್ರವನ್ನು ಮಾಡೋಕ್ಕೆ ತುಂಬ ಈಸಿ ಆಯಿತು. ಆಮೇಲೆ ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೆಂಗಂದರೆ, ಅದ್ವಿಕ್ ಬಂದು ಫಸ್ಟ್ ಫಿಲಮ್ ಇದು. ಆದರೆ ಅವ್ರಿಗೆ ಒಂದು ಚಿಕ್ಕ ಚಿಕ್ಕ ಪಾತ್ರಗಳು ಕೆಲವೊಂದು ಸೀರಿಯಲ್ಸ್ ಇದರಲ್ಲಿ ಮಾಡಿದ್ದಾರೆ. ಅವ್ರು ಬಂದಾಗೆ ಅವರು ಆ್ಯಕ್ಟಿಂಗ್ ಒಂದು ಸ್ಕಿಲ್ ನೋಡಿದಾಗ ಒಂದ್ಸತಿ ಯಾವುದೋ ಒಂದು ಸೀನ್ ಕೊಟ್ಟೆ, ಇದರಲ್ಲಿ ಸ್ಯಾಡ್ ಎಮೋಷನ್ ಹೆಂಗೆ ತೋರಿಸ್ತೀರಾ, ಆ್ಯಂಗ್ರಿ ಎಮೋಷನ್ ಹೆಂಗೆ ತೋರಿಸ್ತೀರಾ, ಆಮೇಲೆ ನಾರ್ಮಲ್ ರೊಮ್ಯಾನ್ಸ್ ಎಮೋಷನ್ ಹೆಂಗೆ ತೋರಿಸ್ತೀರಾ ಅಂತೆಲ್ಲ ನೋಡಿ ಓಕೆ ಇವ್ರಿಗೆ ಬಾಡಿ ಲ್ಯಾಂಗ್ವೇಜ್ ಜಾಸ್ತಿ ಫಿಕ್ಸ್ ಮಾಡೋದು ಒಂದು ಫಿಕ್ಸ್ ಮಾಡಿ. ಓಕೆ ಆ ಫಿಕ್ಸ್ ಆದಮೇಲೆ ಓಕೆ ಇವರು ನಾನು ಅವರು ಯೂಶಲಿ ಎಲ್ಲ ಹೀರೋಗೆ ಇರುತ್ತೆ ಮಾಸ್ ಆಗಿ ಬರಬೇಕು, ಇದು ಬರಬೇಕು ಅಂತ. ನಾವು ಮಾಸ್ ಆಗಿ ಮಾಡಕ್ಕೆ ಹೋಗಿಲ್ಲ ನಾನು. ಸರಿ ಕೆಲವೊಂದು ಎಲಿಮೆಂಟ್ಸ್ ಇದೆ, ಬಟ್ ಸ್ಟಾರ್ಟಿಂಗ್ ಇದಕ್ಕೆ ಮಾಸ್ಕ್ ಬೇಡ, ಟೈಮ್ ತಗೊಳುತ್ತೆ ನೀಟಾಗಿ. ಅದಕ್ಕೂ ಅದೇ ತರನು ಇಂಟ್ರಡಕ್ಷನ್ ಅವ್ರಿಗೆ ಆ ಒಂದು ಇಂಟ್ರಡಕ್ಷನ್ ಡೈಲಾಗ್ ಬೇರೆನೆ ಹೇಳಿದೀನಿ. ಓಕೆ ಯೂಶಲಿ ಇವರು ನಮ್ಮ ಒಂದು ಕಾನ್ವರ್ಸೇಷನ್ ನಡೀತಾ ಇರುತ್ತೆ, ಇಂಟ್ರಡಕ್ಷನ್ ಜಸ್ಟ್ ಒಂದು ಕೂತಿರ್ತಾರೆ. ನಾ ಇಲ್ಲಿ ರಿವೀಲ್ ಮಾಡ್ತೀನಿ, ಯಾಕಂದ್ರೆ ಪಿಕ್ಚರ್ ಬಂದು ನೋಡ್ಬೇಕು ಜನ. ಓಕೆ ಯಾಕಂದ್ರೆ ಒಂದು ಬೀಚಲ್ಲಿ ಕೂತಿರ್ತಾರೆ, ಸಡನ್ ಆಗಿ ತೋರಿಸ್ತೀವಿ ಒಂದು ಹೀರೋ ಗೊಂಬೆ ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಆ ಗೊಂಬೆ ಇಟ್ಕೊಂಡು ಕೂತ್ಕೊಂಡಾಗ ನಮ್ಮ ಕಾಮೆಂಟ್ರಿಯಲ್ಲಿ ಇನ್ನೊಬ್ರು ಏನು ಸರ್ ಹೀರೋ ತೋರಿಸಿದಂತೆ ಅವರು ಚಿಕ್ಕ ಮಗು ಥರ ಗೊಂಬೆ ಇಟ್ಕೊಂಡು ಕೂತಿದಾರಲ್ಲ. ಚಿಕ್ಕ ವಯಸ್ಸಲ್ಲಿ ಏನು ಆಟ ಆಡ್ತಾರೋ ದೊಡ್ಡ ವಯಸ್ಸು ತನಕ ಆ ಆಟ ಕ್ಯಾರಿ ಆಗುತ್ತೆ. ಸೊ ಯಾವ ಆಟ ಆದ್ರೂ ಇರ್ಬೋದು, ಅದು ಒಂದು ಒಂದು ಕ್ರಿಕೆಟ್ ಆಗಿರ್ಬೋದು, ಅವರು ಅದರ್ ಗೇಮ್ಸ್, ಅವ್ರು ಏನೇಗಂದ್ರೆ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಅದನ್ನ ಕ್ಯಾರಿ ಆಗುತ್ತೆ. ನಮ್ಮ ಹೀರೋ ಅವರು ಅವ್ರ ಲೈಫಲ್ಲಿ ಒಂದು ಇನ್ಸಿಡೆನ್ಸ್ ಆಗಿದೆ, ಆ ಇನ್ಸಿಡೆನ್ಸ್ ಇಟ್ಕೊಂಡು ಈ ಕತೆ ಮೂವ್ ಆಗ್ತಿದೆ ನೋಡಿ ಅಂತ. ಎಸ್ ಎಸ್ ಅದ್ವಿಕ್ ಅವರೇ, ನಿಮ್ಮ ಒಂದು ಸರ್ ಹೇಳಿದ್ರು ಅಂದ್ರೆ ಮೊದಲನೇ ಸಿನಿಮಾ, ಬಟ್ ಆದ್ರೂ ಕೂಡ ಮೊದಲೇ ಚಿಕ್ಕ ಪುಟ್ಟ ಪಾತ್ರಗಳನ್ನ ಮಾಡಿದ್ರು ಅಂತ. ಸೊ ನಿಮ್ಮ ಪರ್ಸನಲ್ ಪ್ರಿಪರೇಷನ್ ಹೇಗಿತ್ತು ಈ ಸಿನಿಮಾಗೆ? ಅಂದ್ರೆ ಫಸ್ಟ್ ಇಂಟೆನ್ಷನ್ ಹೇಗೆ ಸಿನಿಮಾಗೆ ಬರ್ಬೇಕು ಅನ್ನೋದು? ಆ್ಯಕ್ಚುಲಿ ನನಗೆ ಚಿಕ್ಕ ವಯಸ್ಸಿನೂ ಸಿನಿಮಾದು ಹುಚ್ಚು ತುಂಬ ಇತ್ತು. ಯಾಕಂದರೆ ನಾನು 5th 6th ಆ್ಯನ್ಯುವಲ್ ಡೇ ಫಂಕ್ಷನಲ್ಲಿ ನಾನು ವಿಶ್ವಾಮಿತ್ರ, ಶಿವತಾಂಡವ ಎಲ್ಲ ಮಾಡ್ತಾಯಿದ್ದೆ. ಆ್ಯನ್ಯುವಲ್ ಡೇ ಇರತ್ತಲ್ಲ, ನಮ್ಮಮ್ಮ ಬ್ಯಾಂಗ್ಳೂರಿಂದ ದಾವಣಗೆರೆಗೆ ಬಂದುಬಿಟ್ಟು ನನಗೆ ಮೇಕಪ್ ಮಾಡಿಬಿಟ್ಟು ಅವರೇ ಮೇಕಪ್ ಮಾಡ್ತಾಯಿದ್ರು, ಅವರೇ ರೆಡಿ ಮಾಡ್ತಾಯಿದ್ರು. ಅಲ್ಲಿ ನನಗೆ ಬೆಳೆದಂಥ ಇದು. ಸೊ ಅಲ್ಲಿ ಸುತ್ತಮುತ್ತಲು ನಮಗೆಲ್ಲ ಆರ್ಟಿಸ್ಟಿಕ್ಕಾಗಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಟೀಚರ್ಸ್ ಆಗಲಿ, ಅವರಲ್ಲಿ ತುಂಬ ಪ್ರೋತ್ಸಾಹ ನೀಡ್ತಾಯಿದ್ರು. ಸೊ ಅದರಿಂದ ನನಗೆ ಉಟ್ಕೊಂಡಂಥ ಪ್ರೀತಿ. ಆಮೇಲೆ ಈ ಗಣೇಶ ಫೆಸ್ಟಿವಲ್ ಒಳಗೆಲ್ಲ ಇಲ್ಲಿ 50 ರೂಪಾಯಿ ನೋಟ್ ಹಾಕೋದು, 20 ರೂಪಾಯಿ ನೋಟ್ ಹಾಕೋದು. ಸೊ ಅದು ನಮಗೆ ತುಂಬ 90s ನಾನು ನಮ್ಮ ಏರಿಯಾಗೆ ನಾನು ಸ್ವಲ್ಪ ಚೆನ್ನಾಗಿದ್ದೆ, ಹೆಸರು ಮಾಡ್ತಾಯಿದ್ದೆ. ಎಲ್ಲ ಕಡೆ ಹೋಗೋದು, ಕುಣಿಯೋದು. ಆಮೇಲೆ ಎಲ್ಲೇ ಕಾಂಪಿಟೇಷನಿಗೆ ಹೋದ್ರು ಈ ಟಿಫಿನ್ ಬಾಕ್ಸು ಪ್ರೈಸಾಗಿ ಕೊಡ್ತಾಯಿದ್ರು ಅವಾಗ. ಸೊ ಅದನ್ನೆಲ್ಲ ತೊಗೊಂಡು ಗಣೇಶ ಫೆಸ್ಟಿವಲ್ ಹೋಗಿ ಡ್ಯಾನ್ಸ್ ಮಾಡಿಬಿಟ್ಟು ಈ ಫಿಲಮ್ದು ಅದೇ ಥರ ಮೀಸೆ ಮಾಡಿಕೊಂಡು ಎಲ್ಲ ಅದೊಂದು ಹವ್ಯಾಸ ಬೆಳೀತಾ ಹೋಗ್ತಿತ್ತು. ಸೊ ಅದಾದಮೇಲೆ ಒಂದು ಸ್ವಲ್ಪ ಮನೇಲಿ ಎಜುಕೇಷನ್ ಮುಗಿಸಿ, ಎಜುಕೇಷನ್ ಆದಮೇಲೆ ನೋಡೋಣ, ಎಜುಕೇಷನ್ ಇಲ್ಲ ಅಂದರೆ ಏನೂ ಆಗೋಲ್ಲ. ಸೊ ನೀನು ಮಾಡು, ನಿನ್ನ ಇಷ್ಟ ನೀನು ಮಾಡು, ಬಟ್ ಫಸ್ಟು ಪ್ರಿಫರೆನ್ಸು ಎಜುಕೇಷನಿಗೆ ಕೊಟ್ಬಿಡು. ಅದು ಮುಗಿದಾದ್ಮೇಲೆ ನಿನಗೇನು ಇಷ್ಟ ಬರುತ್ತೋ ಅದನ್ನು ದಾರಿ ನೋಡ್ಕೊ ಅಂತ ಮನೇಲೂ ಹೇಳಿದ್ರು. ಅದೇ ಥರ ನಾನು ಇಂಜಿನಿಯರಿಂಗ್ ಮುಗಿಸಾಗ್ತಿದ್ದಂಗೆ ವರ್ಕ್ ಮಾಡ್ತಾಯಿದ್ದೆ. ಸೊ ಆ ಪ್ಯಾಷನ್ ಅನ್ನೋದು ಹೋಗಲ್ಲ. ಏನೇ ಅಂದರೂ ಈ ಸಿನಿಮಾ ಹುಚ್ಚಿರೋರಿಗೆ ಬೇಗ ಬೇರೆ ಕಡೆ ಮನ್ಸು ಆಯಲ್ಲ. ಸೊ ಹಂಗಾಗ್ಬಿಟ್ಟು ನಾವೇನು ಮಾಡಿದ್ವಿ, ಸ್ವಲ್ಪ ಸಣ್ಣ ಪುಟ್ಟ ರೂಲ್ಸ್ ಅಲ್ಲಿ ಇಲ್ಲಿ ನೋಡೋಣ, ಟ್ರೈ ಮಾಡೋಣ ಅಂತ ಸುಮಾರು ಆಡಿಷನ್ಸಿಗೆ ಹೋಗ್ಬಿಟ್ಟು ಶ್ರೀ ಹಾಸನಾಂಬ ಮಹಿಮೆಯಲ್ಲಿ ಒಂದು ಅವಕಾಶ ಸಿಕ್ತು. ಸೊ ಪುರುಷೋತ್ತಮ್ ಸರ್ ಕಡೆಯಿಂದ ಅಲ್ಲಿ ಸುಬ್ರಹ್ಮಣ್ಯನ್ ಕ್ಯಾರೆಕ್ಟ್ರ್ ಮಾಡಿದೆ. ಸೊ ಅಲ್ಲಿಂದ ನೆಕ್ಸ್ಟ್ ಹಂಗೆ ಬಸವ ಚಾನಲ್ಸು, ಆಮೇಲೆ ದಾಸ ಪುರಂದರ, ಈ ಥರ ಒಂದೊಂದಾಗೆ ಸ್ವಲ್ಪ ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ಡಾನ್ ಕುಮಾರ್ ಅವು ಇವು ಹಿಂಗೆ ನಡೀತಾ ಹೋಗ್ತಾ ಇತ್ತು. ಸೊ ಫೈನಲಿ ಏನು ಯೋಚನೆ ಮಾಡಿದೆ, ಹಿಂಗೆ ಹೋದರೆ ವಯಸ್ಸಾಗತ್ತೆ ಹೊರತು ಬೇರೆ ಏನೂ ಮಾಡೋಕ್ಕಾಗಲ್ಲ. ಸೊ ಯಶ್ ಸರ್ ಒಂದು ಡೈಲಾಗ್ ಹೇಳಿದ್ರಲ್ಲ, ಅದು ನೆನಪಾಗ್ತಾ ಇತ್ತು ಯಾವಾಗಲೂ, ಇಲ್ಲಿ ಹೀರೋಗಳನ್ನು ಯಾರು ಹುಟ್ಟಾಕಲ್ಲ, ನಮಗೆ ನಾವೇ ಹೀರೋಗಳು ಆಗಬೇಕು ಅಂತ. ಸೊ ಅದಕ್ಕೇನು ಮಾಡಿದೆ, ಮನೇಲಿ ಸ್ವಲ್ಪ ಕೇಳ್ದಮ್ಮ, ಹಿಂಗೆ ಮಾಡಿದ್ರೆ ಏನೂ ಆಗಲ್ಲ. ಸೊ ಒಂದು ಸತಿ ನನಗೆ ಅವಕಾಶ ಮಾಡಿಕೊಡಿ, ಟ್ರೈ ಮಾಡೋಣ, ನೋಡೋಣ ನಂದು ಹೆಂಗಿದೆ ಅಂತ. ಸೊ ಎಲ್ಲರೂ ಅಕ್ಕಪಕ್ಕದಲ್ಲಿರೋ ಫ್ರೆಂಡ್ಸ್ಗಳೆಲ್ಲ ಹುರಿದುಂಬಿಸ್ತಾಯಿದ್ರು, ಮಗ ನೀನು ಹೀರೋ ಮೆಟೀರಿಯಲ್, ಹೀರೋ ಆಗ್ತೀಯ, ಹೋಗು ಅಂತ. ಸೊ ಅದೊಂದು ಯಾವಾಗಲೂ ಕಿವಿಯಲ್ಲಿ ಗುನುಗ್ತಾನೇ ಇತ್ತು. ಸೊ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಅಟೆಂಪ್ಟ್ ಮಾಡಿದ್ದು ಪ್ರೊಡಕ್ಷನಲ್ಲಿ ನಮ್ಮದೇ ಸಿನಿಮಾ, ನಾನೇ ಹೀರೋ ಆಗ್ಬಿಟ್ಟು ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೆ. ಅದಕ್ಕೂ ಮುಂಚೆ ಈ ರಂಗ ವಿಸ್ಮಯ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಮಾಡ್ತಾಯಿದ್ದೆ. ಸೊ ಹಂಗಾಗ್ಬಿಟ್ಟು ಅದ್ರದ್ದು ಅನುಭವ ಇದೆ. ಸೊ ಇವಾಗ ಪ್ರೇಮಿಯಾಗಿ ಬರ್ತಾ ಇದ್ದಾರೆ. ಹೌದು, ಏಪ್ರಿಲ್ 3ನೇ ತಾರೀಕು ಪ್ರೇಮಿಯಾಗಿ ಬರ್ತಾ ಇದ್ದೀವಿ. ಎಸ್ ಮ್ಯಾಮ್, ಸರ್ ಹೇಳ್ತಿದ್ರು ಅಂದರೆ ಈ ಹೀರೋ ಇಂಟ್ರೊಡಕ್ಷನ್ ಸೀಕ್ವೆನ್ಸ್ ಬಗ್ಗೆ ಸ್ವಲ್ಪ ರಿವೀಲ್ ಮಾಡಿದ್ರು.
ಅದ್ರಲ್ಲಿ ಹೇಳ್ತಾರೆ ಚಿಕ್ಕ ವಯಸ್ಸಿಂದ ಇರುವಂತಹ ಒಂದಿಷ್ಟು ವಿಷಯಗಳೇ ನಮಗೆ ಮುಂದೆ ಕ್ಯಾರಿ ಆನ್ ಆಗುತ್ತೆ ಅಂತ. ಸೊ ನಿಮ್ಮ ಪಾತ್ರ ಚಿಕ್ಕ ವಯಸ್ಸಲ್ಲೂ ಇರುವಂತಹ ಫ್ರೆಂಡ್ಶಿಪ್, ಲವ್ ಅಲ್ಲೂ ಬರುತ್ತಾ, ಅಥವಾ ಅಲ್ಲಿ ಯಾವ ಹೀರೋಯಿನ್ ಬರ್ತಾರೆ ಸ್ವಲ್ಪ ಏನಾದ್ರು? ನೀವು ಕಥೆನೇ ಕೇಳ್ತಾ ಇದ್ದೀರಾ? ಅದು ಅದ್ರ ಬಗ್ಗೆ ನಾನು ಇಲ್ಲ, ಹೇಳ್ತೀನಿ. ಸ್ವಲ್ಪ ನಾನ್ ಹೇಳಿ ಅಂತ. ನಾನ್ ಹೇಳಿ ಮ್ಯಾಮ್, ನೀವು ಹೇಳಿ. ನೀವು ಏನ್ ಮಾಡಿ ಕಾಲೇಜಿಂದ ಹೇಳಿ. ಓಕೆ, ಕಾಲೇಜ್ ಲವ್ ಸ್ಟೋರಿ ಹೇಳ್ತೀರಾ ಅಥವಾ ಸ್ಕೂಲ್ ಲವ್ ಸ್ಟೋರಿ ಹೇಳ್ತೀರಾ, ಚೈಲ್ಡ್ಹುಡ್ ಡೇಸ್ ಹೇಳ್ತೀರಾ? ನಿಮ್ಗೆ ಆಪ್ಷನ್ ಮೇಡಮ್. ಅಂದ್ರೆ ಅದೇ ಟ್ರಯಾಂಗಲ್ ಲವ್ ಸ್ಟೋರಿ ಇದೆ. ಅದು ಗೊತ್ತು. ಓಕೆ, ಅಂದ್ರೆ ಅಟ್ಲೀಸ್ಟ್ ಈಗ ನಿಮ್ದು ಸಾತ್ವಿಕ್ ಅವ್ರದ್ದು ಸೀಕ್ವೆನ್ಸ್ ಫೇಸ್ ಆಫ್ ಇದೆಯಾ ಅಂದ್ರೆ ಇಬ್ರು? ಹೆಂಗ್ ಅನ್ಸ್ತು ನಿಮ್ಗೆ? ತುಂಬಾ ಚೆನ್ನಾಗಿದೆ. ಅವರು ತುಂಬಾ ಮೂವೀಸ್ ಅಲ್ಲಿ ಮಾಡಿದ್ದಾರೆ, ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ ನಮ್ ಜೊತೆ. ನಮ್ಗೂ ಅನಿಸ್ಲಿಲ್ಲ ಆ ತರ, ತುಂಬಾ ಫ್ರೆಂಡ್ಲಿಯಾಗಿ ನಮ್ ಜೊತೆ ಆಕ್ಟ್ ಮಾಡಿದ್ದಾರೆ. ಆಕ್ಚುಲಿ ನಂದು ಇದು 7th ಮೂವಿ. ಇವರ ಪ್ರಾಜೆಕ್ಟ್ ಅಲ್ಲಿ ಪ್ರತಿಯೊಂದರಲ್ಲಿ ನಾನು ಇರ್ತೀನಿ. ಆಲ್ಬಮ್ ಸಾಂಗ್ ಮಾಡ್ಲಿ, ಪ್ರತಿಯೊಂದು ಪ್ರಾಜೆಕ್ಟ್ ಅಲ್ಲಿ ನಾನು ಇರ್ತೀನಿ. ನಮ್ದು 8 ವರ್ಷದ ಫ್ರೆಂಡ್ಶಿಪ್. ಅವ್ರದ್ದು ಮೊದ್ಲೊಂದು ಡಮ್ಕಿ ಡಮರ್ ಮಾಡಿದ್ರು, ಅದ್ರಲ್ಲೂ ಮಾಡಿದ್ದೆ. ಬೇಸಿಕಲಿ ಬಂದು ನಾನು ಯಕ್ಷಗಾನ ಆರ್ಟಿಸ್ಟ್. ಸ್ವಲ್ಪ ಈಸಿ ಆಯ್ತು ಇದ್ರಲ್ಲಿ ಮಾಡೋಕೆ. ಪಾತ್ರದ ಹೆಸರು, ನಿಮ್ಮ ಕ್ಯಾರೆಕ್ಟರ್ ನೇಮ್? ಟೀನಾ. ಟೀನಾ. ಟೀನಾ ಏನ್ ಮಾಡ್ತಿರ್ತಾಳೆ? ಮಾಡ್ತಾ ಇರ್ತಾರ ಅವಾಗ ನಮಗೆ. ಟೀನಾ ಏನು ಮಾಡಲ್ಲ. ಓಕೆ, ಅಂದ್ರೆ ಈಗ ಮೊದ್ಲಿಂದನೂ ಅಂದ್ರೆ ತುಂಬಾ ಹಳೆಯ ಸಿನಿಮಾಗಳಿಂದನೂ ಈಗಿನವರೆಗೂ ಲವ್ ಸ್ಟೋರೀಸ್ ತುಂಬಾ ಪ್ರಾಪರ್ ಆಗಿ ಲ್ಯಾಂಡ್ ಆಗಿ ತುಂಬಾ ಕರೆಕ್ಟ್ ಆದಂತ ಎಮೋಷನ್ಸ್ ನ ಕೊಟ್ರೆ ಲವ್ ಸ್ಟೋರೀಸ್ ಯಾವತ್ತೂ ಫೇಲ್ ಆಗಿರಲ್ಲ. ಬಟ್ ಪ್ರತಿಯೊಂದ್ಸಲನೂ ಅದ್ರಲ್ಲಿ ಒಂದು ಯೂನಿಕ್ನೆಸ್ ಹುಡುಕ್ತಾ ಇರ್ತಾರೆ ಆಡಿಯನ್ಸ್. ಸೊ ನಿಮ್ ಪ್ರಕಾರ ಈ ಸಿನಿಮಾದಲ್ಲಿ, ಈ ಪ್ರೇಮಿ ಸಿನಿಮಾದಲ್ಲಿ ಇರುವಂತ ಯೂನಿಕ್ನೆಸ್ ಏನು? ಅಂದ್ರೆ ನಾನು ಹೇಳ್ದಂಗೆ ಅದೇ 90s ಅಂದ್ರೆ ಅದೇ ತರ ಚಿತ್ರಣ ಇಲ್ಲ, ಅಂದ್ರೆ ರೆಟ್ರೋ ಸ್ಟೈಲ್ ಇಲ್ಲ. ಇವಾಗ ಗೊತ್ತಲ್ಲ ನಿಮ್ಗೆ ಲವ್ ಸ್ಟೋರಿ ಯಾವ ತರ ಇರುತ್ತೆ, ಇವತ್ತಿಲ್ಲ ಅಂದ್ರೆ ಇನ್ನೊಬ್ಬ ಅನ್ನೋ ತರ ಹೋಗ್ತಾರೆ. ಮನಸ್ಸು ಆ ಒಂದು ಪ್ಯೂರ್ ಲವ್ ಸ್ಟೋರಿ ಇಲ್ಲಿ ಇದೆ. ಆ ಸುಂದರ ಚಿತ್ರಣ ನಿಮ್ಗೆ ನೋಡ್ಬೋದು. ಅಂದ್ರೆ ಇವಾಗಿನ ತರ ಲವ್ ಸ್ಟೋರಿ ಇಲ್ಲ ಅಂತ. ಸರ್ ನಿಮ್ಗೆ ಅಂದ್ರೆ ಅದರಲ್ಲಿ ನೀವು ಹೇಳಿದ್ರಲ್ವಾ ಬದಲಾವಣೆಗಳು ಮಾಡಿದೆ ಅಂತ ಕಥೆಯಲ್ಲಿ, ನೀವೇನೆಲ್ಲ ಅಡಾಪ್ಟೇಷನ್ ಮಾಡ್ಕೊಂಡಿದ್ದೇನು, ಯಾವ ತರದ ಚೇಂಜಸ್ ಮಾಡಿದ್ರೆ? ಚೇಂಜಸ್ ಅಂದ್ರೆ ಅವರು ಒಂದು ನಾಟ್ ಹೇಳಿದ್ರು ಅಷ್ಟೇ, ಈ ತರ ಒಂದು ಇದು ಆಗತ್ತೆ, ಲವ್ ಆಗತ್ತೆ, ಇದಾಗತ್ತೆ, ಹಿಂಗ ಮದುವೆಗೆ ಪ್ರಾಬ್ಲಮ್ ಆಗತ್ತೆ ಅಷ್ಟೇ ಹೇಳಿದ್ರು. ಹೌದಾ, ಓಕೆ, ಏನ್ ಪ್ರಾಬ್ಲಮ್ ಮದುವೆ ಅಂತ ಕೇಳಿದೆ. ಇಲ್ಲ ಅಸ್ಟ್ರಾಲಜಿ ಪ್ರಾಬ್ಲಮ್ ಅಲ್ಲಿ ಹಿಡಿದೆ. ಓಕೆ ಸರಿ ಸರಿ, ಅಸ್ಟ್ರಾಲಜಿ ಯೂಶಲಿ ಏನ್ ಮಾಡ್ತಾರೆ, ಇವಾಗ ನಾವು ಎಕ್ಸಾಂಪಲ್ ಹೆಂಗಂದ್ರೆ ನಾಲ್ಗೆ ಹೆಂಗಂದ್ರೆ ಎಲ್ಲಾರ್ಗು ಎಲ್ಲಾ ಹೋಟ್ಲು ಇಷ್ಟ ಆಗಲ್ಲ. ಕೆಲವರು ಒಂದು ಹೋಟ್ಲ್ ಹೇಳ್ತಾರೆ, ನನಗೆ ಇಲ್ಲಿ ಇಷ್ಟ, ಇಲ್ಲಿ ಏನ್ ದೋಸೆ ಇಷ್ಟ, ಇಲ್ಲ ಇಡ್ಲಿ ವಡೆ ಇಷ್ಟ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಇಲ್ಲ, ನನಗೆ ದೋಸೆ ಅಲ್ಲಿ ಇಷ್ಟ ಇಲ್ಲ, ಇಲ್ಲಿ ಅದೇ ತರಾನೇ ಅಸ್ಟ್ರಾಲಜಿನೂ ಹಂಗೆ. ಒಬ್ರು ನಂಬಿದ್ರೆ ಅದು ನಂಬಿಕೆ ಆಗೇ ಇರುತ್ತೆ, ನಂಬಿಲ್ಲ ಅಂದ್ರೆ ಅವ್ರ ಅದು ಕೇರ್ ಮಾಡಲ್ಲ. ಬಟ್ ಅದು ಏನಾಗತ್ತೋ ಲೈಫಲ್ಲಿ ಹಾಗೆ ಆಗತ್ತೆ. ಅದನ್ನ ನಾನು ಅಡಾಪ್ಟೇಷನ್ ಇಟ್ಕೊಂಡು ಆಮೇಲೆ ಬೇರೆ ತರ ಪೋರ್ಟ್ರೇ ಮಾಡಿ ಅದನ್ನ ಫಿಕ್ಸ್ ಮಾಡಿದ್ದೆ. ನನ್ಗೆ ತುಂಬಾ ಏನಾಯ್ತು, ಯೂಶಲಿ ಇವಾಗ ನೋಡಿ, ಇವಾಗ ಇವರು ಟೀನಾ ಅಂತ, ಇವರು ಮಧುವತಿ ಅಂತ, ಇಲ್ಲಿ ಕ್ಯಾಸ್ಟಿಸಮ್ ಇದೆ, ಅಸ್ಟ್ರಾಲಜಿನೂ ಇದೆ. ಇದನ್ನ ಇಟ್ಕೊಂಡು ಮೂವ್ ಮಾಡಿದ್ರು, ಏನೊಂದು ಮೈಂಡ್ಗೆ ಮಾಡಿದಾರೆ ಅಲ್ಲಿ. ಬಟ್ ಸಿನಿಮಾದಲ್ಲಿ ಅಂದ್ರೆ ಈಗ ಮ್ಯಾಮ್ ಪಾತ್ರನ, ಮಧುಮತಿ ಅನ್ನೋ ಪಾತ್ರನ ನಿಮ್ಮ ವೈಫ್ ಆಗಿ ಪೋರ್ಟ್ರೇ ಮಾಡಿದ್ದಾರೆ. ಓಕೆ, ಅಂದ್ರೆ ಅದು ನಿಮ್ಗೆ ಟೂ ಅರ್ಲಿ ಅನ್ಸ್ಲಿಲ್ವಾ? ಇದು ಇಲ್ಲೇ ರಿವೀಲ್ ಮಾಡ್ಬಿಟ್ರೆ ಹೆಂಗೆ, ಥಿಯೇಟರ್ ಅಲ್ಲಿ ರಿವೀಲ್ ಮಾಡಿದ್ರೆ ಚೆನ್ನಾಗಿರೋದು, ಆ ಥರದ್ದೇನೋ ಥಾಟ್ ಬಂದಿತ್ತ ನಿಮ್ಗೆ? ಇಲ್ಲ, ಆತರ ನಾವು ಥಾಟ್ ಮಾಡಿಲ್ಲ. ಯಾಕಂದ್ರೆ ಬಿಕಾಸ್ ಇವಾಗ ಜನ ಬಂದು ಒಂದು ಪಿಕ್ಚರ್ ನೋಡೋದು ತುಂಬಾ ಕಷ್ಟ ಇದೆ. ಫೋನ್ ನೋಡ್ಬಿಡ್ತಾರೆ, ಓಕೆ ಸರಿ ಇಲ್ಲ ಇದು, ಇದೇನಕ್ಕೆ ಹೋಗ್ಬೋದು, ಇದೇನು ಟೈಮ್ ಅಷ್ಟು ಮಾಡ್ಬೇಕು. ಹಂಗಂದ್ರೆ ಇಲ್ಲೆಲ್ಲ ಇಟ್ಬಿಟ್ಟು ಇವನ್ ವೈಫ್ ಇವಳು ಲವರು, ಸರ್ ಇವ್ನು ಏನ್ ಹೇಳ್ತಾನೆ, ವೈಫ್ ಇದ್ರು ಇವ್ನು ಬಂದು ನಾನು ಮದುವೆ ಆಗ್ತೀನಿ ಹೇಳ್ತಾನೆ. ಬಟ್ ತಿರ್ಗಾ ಇವ್ರು ಇಬ್ರು ಲಾಸ್ಟ್ ನೋಡ್ರೆ ಇಬ್ರು ಲಾಸ್ಟ್ ಶಾಟ್ ಇಬ್ರು ತಾಳಿ ಕಟ್ತಾನೆ. ಯಾರು ತಾಳಿ ಕಟ್ತಾನೆ? ಅದೇ ಓಕೆ, ಅದ್ ಸರಿ, ಅಟ್ಲೀಸ್ಟ್ ಅದ್ ನೋಡಕ್ಕಾದ್ರೂ ಬರ್ಬೇಕಲ್ಲ, ಅದಕ್ಕೆ ಹಂಗ್ ಮಾಡಿದ್ವಿ, ರಿವೀಲ್ ಮಾಡ್ಬಿಡೋಣ ಅಂತ. ನೈಸ್, ಅದು ಒಳ್ಳೆ ಪ್ಲಾನ್. ಅದು ಕೂಡ ನಮ್ ಲಾಸ್ಟ್ ಅಲ್ಲಿ ಮದುವೆ ಆಗ್ತಾರ ಅವರು? ಅದಕ್ಕೆ ನೀ ಬಂದು ನೋಡ್ಬೇಕು. ನಿಜ ಹೇಳ್ಬೇಕು ಅಂದ್ರೆ ಶೂಟಿಂಗ್ ಟೈಮಲ್ಲಿ ತಾಳಿ ಹಿಂಗ್ ಇಟ್ಕೊಂಡಿದ್ದು ಅಷ್ಟೇ ನೆನಪು ನಂಗೆ.
ಕಟ್ಟಿದೀನಿ, ಯಾರಿಗೆ ಕಟ್ಟಿದೀನಿ ಅನ್ನೋದೇ ಗೊತ್ತಿಲ್ಲ, ಕಣ್ ಮುಚ್ಬಿಡಿ ಸರ್ ಹೇಳಿದ್ರು ಕಣ್ ಮುಚ್ಕೊಂಡು ಕಟ್ಬಿಡಿ ನಿಂತೀನಿ, ಯಾರಿಗಾರ ಕಟ್ಬಿಡಿ ಫೈನಲ್ ಅಲ್ಲಿ ನೋಡೋಣ ಥಿಯೇಟರ್ ಅಲ್ಲಿ ಅಂದ್ರು. ಸೊ ಹಂಗೆ ಕಟ್ಬಿಟ್ಟಿದೀನಿ. ಆದ್ರೆ ಒಂದು ಮೇಕಿಂಗ್ ಒಂದಿದೆ, ನಾನು ಇಬ್ರಿಗೂ ಕಟ್ಟಿದ್ದೀನಿ ತಾಳಿ. ಹಂಗೆ ನೈಸ್ ನೈಸ್. ಅಲ್ಲ ಆ ಪ್ಲಾಟ್ ಕೂಡ ತುಂಬಾ ಅಂದ್ರೆ ಲಾಸ್ಟ್ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ. ಟ್ರೈಲರ್ ಅಲ್ಲಿ ಇರುವಂತ ಲಾಸ್ಟ್ ಪಾಯಿಂಟ್ ಏನಿದೆ ಅದೇ ತುಂಬಾ ಕ್ಯೂರಿಯಾಸಿಟಿ ಮೂಡಿಸುತ್ತೆ. ಹೌದು. ಬಟ್ ಅಂದ್ರೆ ಈ ಸರ್ ಹೇಳಿದ್ರಲ್ಲ ಈ ಎರಡೂ ಹುಡುಗಿರ್ ಮಧ್ಯೆ ಒದ್ದಾಡುವಂತ ಲವ್ ಸ್ಟೋರಿ ಒಂದ್ ಕಡೆ ಇರುತ್ತೆ. ಬಟ್ ನಿಮ್ದು ಯಾವ ತರದ ಲವ್ ಸ್ಟೋರಿ ಇರುತ್ತೆ ಅಂತ? ಆಕ್ಚುಲಿ ಇದು ಒದ್ದಾಡ್ತೀನಿ ಅಂತ ಇಲ್ಲ, Okay. ನನಗೆ ಆದಂತ ಒಂದು ನೋವು ಇರುತ್ತೆ, ಹ್ಮ್ ಅದ್ರಲ್ಲಿ ಟ್ರಾವೆಲ್ ಮಾಡೋಂಥ ಸಿನಿಮಾ ಇದು. ಹ್ಮ್ ಸೊ ನೀವು ಹೇಳಿದ್ರಲ್ಲ ಲಾಸ್ಟ್ ಇದು ಒಂದು ಬಿಟ್ಟು, ಹ್ಮ್ ಅದು ತುಂಬ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ ಸರ್. ಅದನ್ನು ತುಂಬ ಚೆನ್ನಾಗೆ, ತುಂಬ ಬ್ರಿಲಿಯಂಟ್ ಆಗಿ ಇದನ್ನ ಮಾಡಿದ್ದಾರೆ, ತೆರೆಗೆ ತಂದಿದ್ದಾರೆ. ಸೊ ಅದನ್ನ ನಾವು ನೋಡಲೇಬೇಕು. ಆ ಎಪಿಸೋಡ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ನಾವು ಯಾರಿಗೆ ಸಿನಿಮಾ ತೋರಿಸಿದ್ರು ಒಂದಿಬ್ಬರಿಗೆ ಆ ಎಪಿಸೋಡ್ನ ಕಟ್ ಮಾಡ್ಬಿಟ್ಟು ಸಿನಿಮಾ ತೋರಿಸಿದ್ವಿ. Okay. ಯಾಕಂದ್ರೆ ಅದು ಕ್ಯೂರಿಯಾಸಿಟಿ ಬರಬೇಕು, ಥಿಯೇಟ್ರಲ್ಲಿ ಅದನ್ನ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಬಂತು ಅಂದರೆ ಅದೊಂಥರ ಚೆನ್ನಾಗಿರುತ್ತೆ. ಇವಾಗ ನೀವೇ ಟ್ರೈಲರಲ್ಲೇ ನೋಡಿದ್ರಿ, ಹೌದು. ಆಲ್ಮೋಸ್ಟ್ ಸುಮಾರು ಜನ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಸೊ ಒಂದು ಕಡೆಯಿಂದನೂ ನೆಗೆಟಿವ್ ಆಗಿ ಬಂದಿಲ್ಲ. ಸೊ ನಮ್ಮ ಫ್ರೆಂಡ್ಸ್ಗಳು ಕ್ರಿಟಿಕ್ಸ್ ತುಂಬ ಇದ್ದಾರೆ. ಸೊ ಅವ್ರು ಕೂಡ ಅದನ್ನು ಮೆಚ್ಕೊಂಡಿದ್ದಾರೆ. ಅಂದರೆ ಆ ಥರ ಅವ್ರು ಬ್ಯೂಟಿಫುಲ್ಲಾಗಿ ಪ್ಲ್ಯಾನ್ ಮಾಡಿದ್ದಾರೆ, ಹಿಂಗೆ ಬರಬೇಕು, ಇದನ್ನು ಹಿಂಗೆ ಮಾಡಬೇಕು ಅಂತ. ಸೊ ಅದೊಂದು ಖುಷಿ ಆಗುತ್ತೆ. ಓಕೆ. ನಿಮ್ಮ ಪಾತ್ರನ ಜಾಸ್ತಿ ಇಷ್ಟಪಟ್ಟಿದ್ಯಾರು, ಟೀನಾನ ಮಧುಮತಿನ? ಇಬ್ರಲ್ಲಿ ಯಾರು ನಿಮ್ಮನ್ನ ಜಾಸ್ತಿ ಲವ್ ಮಾಡ್ತಿದ್ರು? ಆ್ಯಕ್ಚುಲಿ ಒಂದು ಲೆಕ್ಕದಲ್ಲಿ ಇಬ್ಬರು ಇಷ್ಟಪಟ್ಟಿದ್ದಾರೆ. ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ನನಗೆ. ಯಾರನ್ನ ಚೂಸ್ ಮಾಡ್ತೀರಾ ಅನ್ನೋದು. ಅದೇ ನನಗೂ ಕನ್ಫ್ಯೂಷನ್ ಗೊತ್ತಾಗ್ತಾ ಇಲ್ಲ, ಯಾರನ್ನ ಚೂಸ್ ಮಾಡಬೇಕು ಅಂದರೆ. ಇವಾಗ ಒಬ್ರಿಗೆ ಚೂಸ್ ಮಾಡಿದ್ರೆ ಇನ್ನೊಬ್ರಿಗೆ ನೋವು ಆಗುತ್ತೆ. ನಂಗೆ ಇಬ್ರು ಅಷ್ಟೇ ಮುಖ್ಯ, ಯಾರಿಗೆ ಚೂಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಕೇಳಿದ್ರೆ ಗೊತ್ತಾಗತ್ತೆ ಎಲ್ಲ. ಅವ್ರಿಗೆ ನೀವು ಅಂದ್ರೆ ನಿಮ್ಮನ್ನ ಕೇಳಿದ್ರೆ ಪ್ರಾಬ್ಲಮ್ ಏನಂದ್ರೆ ನೀವೇನು ಬಿಟ್ಕೊಡಲ್ಲ. ನಾನು ಅದಕ್ಕೆ ಮ್ಯಾಮ್ ಕೇಳ್ತಾ ಇದ್ದೀನಿ, ಮ್ಯಾಮ್ ಏನಾದ್ರು ಹೇಳ್ತಾರೆ ಅಂದ್ರೆ ಮ್ಯಾಮ್ ಬರ್ತಾರೆ, ಮತ್ತೆ ನಿಮ್ ಕಡೆ ಹೇಳ್ಬೇಕಾ ಬೇಡವಾ ಅಂತ. ಇವಾಗ ಮ್ಯಾಮ್ ಹೇಳ್ತಾರೆ. ನೀವು ಹೇಳಿ, ಮಧುಮತಿ ಪಾತ್ರ ಆ ಪಾತ್ರನ ಜಾಸ್ತಿ ಇಷ್ಟಪಡುತ್ತೆ, ಟೀನಾ ಪಾತ್ರ ಇಬ್ರು ಇಷ್ಟಪಡ್ತೀನಿ ನಾನು. ಅಲ್ಲ, ವ್ಯಾಲ್ಯೂ ಕೊಡ್ತಾನೆ. ಇಬ್ರಲ್ಲಿ ಇರುವಂತ ಡಿಫ್ರೆನ್ಸ್ ಏನು ಅಂದ್ರೆ, ಈಗ ಮಧುಮತಿ ಟೀನಾ? ನಂದು ಮಾಡರ್ನ್, ಹ್ಮ್ ಅದೊಂದು ಹೇಳಬಲ್ಲೆ. ನನ್ ಮಾಡರ್ನ್ ಕ್ಯಾರೆಕ್ಟರ್ ಇದೆ, ಅಷ್ಟೇ. ಅವರು ವಿಲೇಜ್ ಪಾತ್ರ, ಹಳ್ಳಿ ಊರಲ್ಲಿ ಇರ್ತಾರೆ, ನೀವು ಸಿಟಿಲಿ ಇರ್ತಾರೆ ಅಷ್ಟೇ. ಸೊ ಇಬ್ರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾನೆ. ಅಂದ್ರೆ ಆ ತರ ಅಲ್ಲ, ಇಬ್ರು ರಿಲೇಶನ್ಶಿಪ್ ವ್ಯಾಲ್ಯೂ ಕೊಡ್ತಾನೆ. ಅದನ್ನ ಯಾವ ತರ ಆ ಹೀರೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾನೆ ಅನ್ನೋದೇ ಇಲ್ಲಿ. ಎಸ್ ಸರ್. ವಿಲನ್ ಅಂದಮೇಲೆ ಫೈಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಹೀರೋ ಅಂದಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನಿಮ್ಮ ಇಬ್ಬರ ಟಗ್ ಆಫರ್ ಹೆಂಗಿರುತ್ತೆ? ಫೈಟ್ಸ್ ಎಲ್ಲ ಹೇಗಿತ್ತು? ಅದೇ ಇದ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಮಾಡಿದೀನಿ. ಡಿಫ್ರೆಂಟ್ ಹೇಳಕ್ಕಿಂತ ಯೂಶಲಿ ನೋಡಿ, ಇವಾಗ ನೀವು ಹೇಳಿದ ತಕ್ಷಣ ವಿಲ್ಲನ್ ಹೀರೋ ಅಂದ್ರೆ ಫೈಟ್ ಹೌದು ಆಗತ್ತಲ್ಲ. ಇದು ವಿಲ್ಲನ್ ಹೀರೋಗೂ ಒಂದು ಕ್ಲೈಮ್ಯಾಕ್ಸ್ ಇದೆ, ಅದನ್ನ ಬೇರೆ ತರ ಇಟ್ಟಿದ್ದೀವಿ. ಅದೊಂದು ಸ್ವಲ್ಪ ಟ್ವಿಸ್ಟ್ ಆಗಿ ಅವರು ಪ್ಲಾನ್ ಮಾಡಿದ್ದಾರೆ. ಓಕೆ. ಅಂದ್ರೆ ವರ ಅಂತ ನನ್ನ ಕ್ಯಾರೆಕ್ಟರ್, ಅಲ್ಲೇ ಆನ್ಸರ್ ಇದೆ, ವರ. ಓಕೆ. ಅಂದ್ರೆ ಫೈಟ್ಸ್ ಇದೆ, ಬಟ್ ಬಟ್ ಬೇರೆ ತರ ಇದೆ. ಓಕೆ. ಈ ಆಸ್ಟ್ರಾಲಜಿ ಹೇಳಿದ್ರಲ್ಲ, ಅದ್ರಲ್ಲಿ ಈಗ ಟ್ರೈಲರ್ ಅಲ್ಲಿ ಹೇಳ್ತಾರೆ ಅಂದ್ರೆ ಈ ತರದ ಹುಡುಗಿನ ಮದುವೆ ಆಗ್ಬೇಕು ಅಂತ ಯಾರೊಬ್ರು ಜ್ಯೋತಿಷಿ ಹೇಳ್ತಾರೆ. ಸೊ ಅದೇನ್ ಪ್ಲಾಟ್ ಅದು ಎಕ್ಸಾಕ್ಟ್ ಆಗಿ, ಅಂದ್ರೆ ಯಾವ ಪಾತ್ರಕ್ಕೆ ಹೇಳ್ತಾರೆ ಅದು? ಅದು ಬಂದು ಯಾವ ಹುಡುಗಿ ಇದ್ರ ಆ ಹುಡುಗಿಗೆ ಮಾಡಿ ಅಂತ. ಆಕ್ಚುಲಿ ಈ ಸಿನಿಮಾ ಪ್ರೇಮಿ ಅಲ್ವಾ ಸರ್, ಆ ಪ್ರೇಮಿ ಯಾರು ಅನ್ನೋ ಹುಡುಗಿ ಮೇಲೆ ಬಂದಿರೋಂತ ಇದು. ನನ್ನ ಮೇಲೆ, ಆ ಹುಡುಗಿ ಮೇಲೆ. ಆ ಹುಡುಗಿ ಯಾರು ಅನ್ನೋದೇ ಇವಾಗ ಕನ್ಫ್ಯೂಷನ್ ನಂಗು. ಓಕೆ. ಇನ್ನೊಬ್ರು ಇದಾರೆ, ಯಾರು ಗೊತ್ತಿಲ್ಲ ಸರ್ ಅದು ನಂಗು. ಇಬ್ರಿದ್ದಾರೆ, ಅದಂತೂ ಯಾರಾದ್ರೂ ಇದಾರ ಅಂತ? ಇನ್ನೊಬ್ರು ಇಲ್ಲ, ಪಕ್ಕನ ಸರ್. ನಿಮ್ಗೆ ಫಸ್ಟ್ ಡೇ ಆಫ್ ಶೂಟ್ ಹೇಗಿತ್ತು? ಫಸ್ಟ್ ಡೇ ಸ್ವಲ್ಪ ನರ್ವಸ್ನೆಸ್ ಇತ್ತು, ಯಾಕಂದರೆ ಎಷ್ಟೇ ಆಗಲಿ ಮೊದಲನೇ ಸಿನಿಮಾ, ಅದು ಫುಲ್ ಫ್ಲೆಡ್ಜ್ ಆಗಿ ಮಾಡ್ತಾ ಇರೋವಂಥದ್ದು. ಸೊ ಹಳ್ಳಿ ಒಳಗೆ ಶೂಟಿಂಗು, ಸುಮಾರು ಜನ ಹುಡುಗರು ಜನಗಳು ಎಲ್ಲ, ನೀವು ಒಂದು ಹಳ್ಳಿ ಒಳಗೆ ಶೂಟ್ ಮಾಡ್ತೀರಾ ಅಂದರೆ ಅಷ್ಟು ಜನ ಬಂದಿರ್ತಾರೆ ಅಲ್ಲಿ. ಸೊ ಅವ್ರು ನೋಡ್ತಾ ಇರ್ತಾರೆ ನಿಂತ್ಕೊಂಡು. ನಾವು ಇಲ್ಲೇನೇ ಮಾಡ್ತಾ ಇರ್ಬೋದು, ಸಣ್ಣ ಪುಟ್ಟದ್ರಲ್ಲಿ ಮಾಡ್ತಾ ಇರ್ತೀವಿ. ಸೊ ಹಳ್ಳಿ ಒಳಗೆ ಹೋಗಿ ಮಾಡಬೇಕಂದ್ರೆ ಅದು ಓಪನ್ ಸ್ಪೇಸ್ ಬೇರೆ ಇತ್ತು. ಸೊ ಸ್ವಲ್ಪ ನರ್ವಸ್ನೆಸ್ ಇತ್ತು. ಆದರೂ ಸರ್ ಏನು ಮಾಡಿದ್ರು, ಅದನ್ನು ನಾನು ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸಿ ಅದನ್ನ ತೊಗೊಂಡ್ರು. ಅದೊಂದು ಖುಷಿ ಇದೆ ನನಗೆ, ತುಂಬ ಚೆನ್ನಾಗಿ ಬಂದಿದೆ. ಓಕೆ. ಟೀನಾ ಪಾತ್ರದ ಜೊತೆ ನಿಮ್ಗಿದ್ದಂತಹ ಬೆಸ್ಟ್ ಸೀನ್ ಯಾವುದು? ಆಲ್ಮೋಸ್ಟ್ ಎಲ್ಲ ಸೀನು ಬೆಸ್ಟ್ ಆಗಿದೆ. ಟೀನಾ ಪಾತ್ರದ್ದಾಗಲಿ, ಅವ್ರದ್ದು ಸಾತ್ವಿಕ ಪಾತ್ರದ್ದಾಗಲಿ ತುಂಬ ಬೆಸ್ಟ್ ಸೀನ್ಸೇ ಎಲ್ಲ ಅವರು ಇದನ್ನ ಮಾಡಿರೋದು, ಫಿಲ್ಟರ್ ಮಾಡೋದು. ಅದಕ್ಕೆ ನಮ್ಮ ಮೂವಿ ಆಲ್ಮೋಸ್ಟ್ 2 hours ಬರುತ್ತೆ. ಸೊ ನಾವು ಅದನ್ನು ಎಕ್ಸ್ಟೆಂಡ್ ಆಗಿ ತೊಗೊಂಡೋಗಿಲ್ಲ, ಯಾವುದು ಬೇಡದೇ ಇರೋ ಸೀನೆಲ್ಲ ಇಟ್ಬಿಟ್ಟು ಅದನ್ನು ಪ್ಲ್ಯಾನ್ ಮಾಡಿಲ್ಲ. ಹೀರೋಯಿನ್ ಬಂದರು ಅಂದರೆ, ವಿಲನ್ ಬಂದರು ಅಂದರೆ ಏನು ಬೇಕೋ ಆ ಇಂಪ್ಯಾಕ್ಟ್ಫುಲ್ಲಾಗಿ ಕ್ರಿಯೇಟ್ ಮಾಡೋಕ್ಕೆ ಏನೇನು ಬೇಕೋ ಅದನ್ನು ಮಾತ್ರ ಪ್ಲೇಸ್ಮೆಂಟ್ ಮಾಡಿಬಿಟ್ಟು
ಇನ್ನೆಲ್ಲ ರಿಮೂವ್ ಮಾಡಿದೆ. ಇಲ್ಲ ಇವಾಗ ಅವ್ರ ಬೆಸ್ಟ್ ಸೀನ್ ಕೇಳಿದ್ರೆ ಹೇಳ್ಬೇಕು ಬೇಡ ಸರ್, ಬೇಡ ಸರ್. ಹೇಳಿ, ಹೇಳಿ, ಏನಿಲ್ಲ. ಹಂಗಂದ್ರೆ ಇವ್ರ ಥಾಟ್ಸ್ ಹಿಂಗಿರುತ್ತೆ. ಹೇಳ್ತಾರೆ. ಯಾವ್ದು ಬೆಸ್ಟ್ ಸೀನ್ ಹೇಳಿ ನಿತಿನ್? ಇಲ್ಲ ಸರ್, ಎಲ್ಲ ಬೆಸ್ಟ್ ಸೀನೆ. ಇಲ್ಲ. ಇಲ್ಲ ಟೀನಾ ಜೊತೆ ಯಾವ್ದು ಬೆಸ್ಟ್ ಸೀಕ್ವೆನ್ಸ್? ಅವ್ರೊಂದು ಪ್ರಪೋಸ್ ಸೀನ್ ಇದೆ ನಮ್ದು ಅವ್ರದ್ದು. ಸೊ ಅದು ಸ್ವಲ್ಪ ಬೆಸ್ಟ್ ಸೀನ್ ಅಂತ ನನಗೆ ಅನ್ಸುತ್ತೆ ಪರ್ಸ್ನಲಿ. ಯಾಕೆ ಅದು- ಬೆಸ್ಟ್ ಸೀನ್ ಅಂತ ಅದು ಹೇಳಕ್ ಹೇಳ್ತೀನಿ. ಹೇಳಿ. ಏನಂದ್ರೆ ಈ ಫಿಲಮ್ ಸಾಂಗ್ ಶೂಟ್ ಗೋಕರ್ಣಕ್ಕೆ ಹೋದಾಗ ಅಲ್ಲಿ ನನ್ಗೆ ಅವಾಗ ನನ್ಗೆ ಆರ್ಟ್ ಪ್ರಾಬ್ಲಮ್ ಆಯ್ತು. ಹೆಲ್ತ್ ಇಶ್ಯೂಸ್ ಇದು ಆಕ್ಚುಲಿ ಇವರಿಗೆ ಮರುಜನ್ಮ ಅಂತ ಹೇಳ್ಬೋದು. ಆರ್ಟ್ ಪ್ರಾಬ್ಲಮ್ ಆಗಿ ಅವತ್ತು ಶೂಟ್ ಇತ್ತು ಮಾರನೇ ದಿನ. ಸೊ ಹೋಗಿದ್ದ ದಿನನೇ ನೈಟ್ ಆಯ್ತು. ನನಗೆ ಸರಿ ಓಕೆ ಮಾರನೇ ದಿನ ಇಲ್ಲ ನಾನು ಸ್ವಲ್ಪ ರೆಸ್ಟ್ ತಗೊಳ್ತೀನಿ, ನೀವು ಸ್ವಲ್ಪ ಮಾಂಟೇಜ್ ಎಲ್ಲ ತೊಗೊಳ್ಳಿ, ಅದು ಒಂದು ಸೀಕ್ವೆನ್ಸ್ ಇದೆ, ಅದು ಸೀಕ್ವೆನ್ಸು ಕೋ ಡೈರೆಕ್ಟರ್ಗೆ ಹೇಳಿ ನಾನು ರೆಸ್ಟ್ ತೊಗೊಂಡೆ. ಆಮೇಲೆ ಅವತ್ತಿನ ದಿನ ಸಾಯಂಕಾಲ ಆಗಿಲ್ಲ. ಸೊ ಹಾರ್ಟ್ ಅಟ್ಯಾಕ್ ಆಯಿತು. ಆಮೇಲೆ ಅಲ್ಲಿಂದ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಇದು ಅಲ್ಲಿ ಅಡ್ಮಿಟ್ ಮಾಡಿ, ಇಲ್ಲ ಇವ್ರಿಗೆ ಆಂಜಿಯೋಗ್ರಾಮ್ ಮಾಡಬೇಕು, ಅಲ್ಲಿಂದ ಬೆಂಗಳೂರು ಕರ್ಕೊಂಡ್ಬಂದು ಬೆಂಗಳೂರು Angiogram ಮಾಡಿ ಒಂದು ಸ್ಟೆಂಟ್ ಇಟ್ಟು ಆಮೇಲೆ 3 months ರೆಸ್ಟ್ ತಗೊಂಡು ಆಮೇಲೆ ಆ ಸೀನ್ ಅನ್ನು ನೋಡಿದಾಗ ಇಲ್ಲ ಈ ಸೀನ್ ನನಗೆ ಇಷ್ಟ ಆಗಿಲ್ಲ. ಅದ್ ಹೇಗ್ ಮಾಡಕ್ಕಾಗುತ್ತೆ? ಇವರು ಹೌದೌದು. ರೆಸ್ಟ್ ಅಲ್ಲಿ ಇದ್ದು ನಮ್ಗೆ ಆ ಮೈಂಡ್ ಅಲ್ಲಿ ಓಡ್ತಾನೆ ಇಲ್ಲ. ಭಯ ಇರುತ್ತಲ್ವಾ? ಹೌದು. ಮೇನ್ ಡೈರೆಕ್ಟ್ರೇ ಶೂಟ್ ಅಲ್ಲಿ ಇಲ್ಲ ಅಂದಾಗ ಹೌದೌದು. ನಮಗೆ ಅದೊಂದು ಏನಾಯ್ತು, ಭಯ ಕಾಡ್ತಾ ಇರತ್ತೆ. ಹೌದೌದು. ಮಾರ್ನಿಂಗ್ ಚೆನ್ನಾಗೆ ನಾವು ಹೋದಾಗ ನಿಜ. ಸ್ವಲ್ಪ ನಂಗೆ ಹೋದಾಗ ಚೆನ್ನಾಗೆ ಕಾಣಿಸಿದ್ರು, ಆಮೇಲೆ ಒಂದು ಸ್ವಲ್ಪ ಹೊತ್ತು ನೋಡಿದ್ರೆ ಅವ್ರು ಡೌನ್ ಆಗ್ಬಿಟ್ರು. ಸೊ ನಮಗೆ ಅದು ಭಯ ಕಾಡ್ತಾ ಇತ್ತು, ಏನಾಗಿದೆ. ಯೂಶಲಿ ಅವ್ರು ಸೆಟ್ಟಿಗೆ ಬರ್ದೇ ಇರೋ ದಿನನೇ ಇಲ್ಲ, ಯಾಕಂದ್ರೆ ಅವ್ರು ಇಷ್ಟ ಆಕ್ಟಿವ್ ಅಂದ್ರೆ ಏನೇ ಇರಲಿ ಎಲ್ಲದನ್ನು ಚಕ 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 ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅಂಥವ್ರು ಅವತ್ತು ಸೆಟ್ಟಿಗೆ ಬರ್ತಾ ಇಲ್ಲ, ಹುಷಾರಿಲ್ಲ ಅಂದಾಗ ನಮ್ಮಿಬ್ರಿಗೂ ಒಂದು ಮನ್ಸಲ್ಲಿ ಒಂದು ಭಯ ಇತ್ತು, ಏನಾಗಿರ್ಬೋದು. ಸೊ ಆ ಸೀನ್ ಸ್ವಲ್ಪ ಅವರಿಗೆ ಇಷ್ಟ ಆಗಿಲ್ಲ. ಅದನ್ನ ಮತ್ತೆ ರೀಶೂಟ್ ಮಾಡಿಸಿ ಮತ್ತೆ ಅದನ್ನ 3 ತಿಂಗಳಾದ್ಮೇಲೆ. ತಿರ್ಗಾ ಆ ಸೀನ್ ರೀಶೂಟ್ ಮಾಡಿ ಇವಾಗ ನಾವು ಅಲ್ಲಿ ಬೀಚ್ ಅಲ್ಲಿ ಮಾಡಿದ್ವಿ ಆ ಸೀನ್. ತಿರ್ಗಾ ಆ ಸೀನ್ ಅಲ್ಲಿ ಬೇಡ ನಮ್ಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಇನ್ನೊಂದು ಕಡೆ ಮಾಡಿ ಅದನ್ನ ಒಂದೇ ಟೇಕ್ ನಾನು ಹೇಳಿದೆ, ಒಂದೇ ಟೇಕ್ ಅಲ್ಲಿ ಮಾಡ್ಬೇಕು, ಈ ಸೀನ್ ಫುಲ್ ಸೀನ್ ಒಂದೇ ಟೇಕ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಕೊಂಡು ಹೆಂಗಾದ್ರೂ ಮಾಡಿದಿರಲ್ವಾ. ನಾನು ಹೋದ ಜನ್ಮದಲ್ಲಿ ಮಾಡಿದ್ರೆ ಈ ಜನ್ಮದಲ್ಲಿ ಟೇಕ್ ಅಲ್ಲಿ ಮಾಡಿ ಅಂತ ಅವ್ರು ಹೇಳಿ. ಫಸ್ಟ್ ಅಲ್ಲಿಂದ ಹೋಗೋಣ ಹೌದು. ಅಂದ್ರೆ ಇವ್ರಿಗೇನಾದ್ರೂ ಆದ್ರೆ ಹೌದೌದು. ಪ್ರಾಬ್ಲಮ್ ಆಗ್ಬಾರ್ದು ಹೌದು, ಅನ್ನೋದು ಇತ್ತು. ಇಲ್ಲ ಆದ್ರೂ ಅವ್ರು ತುಂಬಾ ಚೆನ್ನಾಗಿ ಅವತ್ತು ಇದು ಮಾಡಿದ್ರು. ಅದು ಗಾಡ್ ಗ್ರೇಸ್ ಅನ್ಸತ್ತೆ, ದೇವರು ಶಿವಪ್ಪನೇ ನಿಜ. ಕಾಪಾಡ್ದ ಅನ್ಸತ್ತೆ. ನಾನು ಹಂಗೂ ಹೇಳ್ತೀನಿ, ನಾನು ಅವಾಗ ಆ ಟೈಮು ಬೆಳಗ್ಗೆ ಶೂಟಿಂಗ್ ಸ್ಟಾರ್ಟ್ ಬೆಳಗ್ಗೆ ಅಲ್ಲಿ ನಾನು ಹೇಳ್ತಿದ್ದೆ, ನಾನು ಚೆನ್ನಾಗಿ ನೀವು ಮಾಡಿ ನಾನು ನೋಡಿ ಹಾ, ವಾಕ್ ಮಾಡಿ ಹೌದು. ತೋರಿಸ್ತೀನಿ, ರನ್ನಿಂಗ್ ಎಲ್ಲ ಮಾಡಿ ತೋರಿಸ್ದೆ. Okay. ಆಮೇಲೆ ಆಗಿಲ್ಲ, ಪೇನ್ ಆಯ್ತು, ಸರಿ ನಾನು ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಮಾಡಿ ಬಂದೆ. ಸೊ ಆ ಸೀನ್ ಅಲ್ಲಿ ಮಾಡಕ್ಕಾಗಿಲ್ಲ. ಆಮೇಲೆ ಇಲ್ಲಿ ಬಂದು ಒಂದೇ ಟೇಕಲ್ಲಿ ಮಾಡ್ಬೇಕಂತ ಆ ಸೀನ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ರು ಇಬ್ರು ಒಂದೇ ಟೇಕಲ್ಲಿ. ಆ ಡೈಲಾಗ್ ಎಮೋಷನ್ಸ್ ಇದೆಲ್ಲ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಅದು ಅದೇ ಬೆಸ್ಟ್ ಬೆಸ್ಟ್ ಸೀನ್ ಅದು, ನಮ್ಮಿಬ್ರು ಇದ್ರು. ನೈಸ್ ನೈಸ್. ನಿಮ್ಗೆ ಯಾವಾಗಾದ್ರೂ ಸಾತ್ವಿಕ್ ಅವ್ರ ಪಾತ್ರ ನಾನ್ ಮಾಡಿ ನನ್ನ ಪಾತ್ರ ಸಾತ್ವಿಕ್ ಅವ್ರು ಮಾಡಿದ್ರೆ ನಾನು ಅವ್ರ ಪಾತ್ರ ಮಾಡ್ಬೇಕಿತ್ತು ಇಲ್ಲ, ಅಂತ ಆ ಥರ ಯಾವ್ದಾದ್ರು ಸೀಕ್ವೆನ್ಸ್ ನೋಡೋಕೆ ಅನ್ಸುತ್ತೆ? ಇಲ್ಲ ಆ ತರ ಅನಿಸ್ಲಿಲ್ಲ. ತುಂಬಾ ಚೆನ್ನಾಗಿದೆ ನನ್ನ ಪಾತ್ರ, ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಸಾಂಗ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಸಾಂಗ್ ತುಂಬಾ ಚೆನ್ನಾಗಿ ಸಾಂಗ್ ಬಂದಿದೆ. 25th ರಿಲೀಸ್ ಮಾಡ್ತೀವಿ. ಓಕೆ, ನೈಸ್. ನಿಮ್ಗೆ ಯಾವ್ದು ಟಫೆಸ್ಟ್ ಡೇ ಆಫ್ ಶೂಟ್ ಅನ್ಸುತ್ತೆ? ಯಾವ್ದಾದ್ರು ಸೀಕ್ವೆನ್ಸ್ ಇರುತ್ತಲ್ಲ? ಇಲ್ಲ ಅದು ಅನಿಸ್ಲಿಲ್ಲ. ಅದೇ ಹೇಳ್ದೆಲ್ಲ, ಹ್ಮ್, ಅದೇ ಗೋಕರ್ಣ ಸೀನ್ ಹೌದೌದು. ಒಂದು ಕಡೆ ಇವ್ರದ್ದು ಮೈಂಡ್ ಸೆಟ್, ಇಂದು ಕಡೆ ಹೌದು. ಡೈಲಾಗ್ ಕೂಡ ನೆನಪು ಬರ್ತಾ ಇಲ್ಲ. ಒಂದು ಹೌದು. 10 ಸಲ ಟೇಕ್ ತಗೊಂಡಿರ್ಬೋದು ನಾನು. Okay. ಅಂದ್ರೆ ಅಷ್ಟು ಹೌದೌದು. ಟೆನ್ಷನ್ ಇರುತ್ತೆ ನಿಜ, ಅಲ್ವಾ, ನಿಜ. ಅದೇ ಒಂದು ಟಫ್ ಅಂತ ಅನ್ಸಿದ್ದು. ಈ ಬೆಂಗಳೂರು ಬರೋ ತನಕನು ಇವರು ಯಾವಾಗ ಹುಷಾರಾಗ್ತಾರೋ ಹೌದು. ಅಲ್ಲಿ ತನಕನೂ ಇತ್ತು. Yes. ಅಂದ್ರೆ ಅಲ್ಲಿ ಲೋಕಲ್ ಅಲ್ಲಿ 2 ಸತಿ ತೋರಿಸಿದ್ರು, ಆದ್ರೂ ಅಲ್ಲಿ ಕಡಿಮೆ ಆಗ್ತಾ ಇಲ್ಲ. ಮತ್ತೆ ನೈಟು ಮಣಿಪಾಲ. ಏಕಾಏಕಿ ಮಣಿಪಾಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಉಡುಪಿಗೆ. ಸೊ ಅಲ್ಲಿ ಅವರು ನಮಗೆ ಅದೇನಾಗತ್ತೆ ಅಂದ್ರೆ ಒಂದು ಭಯ ಕಾಡೇ ಹೌದು. ಕಾಡತ್ತೆ. ಯಾಕಂದ್ರೆ ಇಷ್ಟು ಚೆನ್ನಾಗೆ ಸಪೋರ್ಟ್ ಮಾಡ್ಬಿಟ್ಟು ಸಾಥ್ ಕೊಟ್ಬಿಟ್ಟು ಒಬ್ಬ ಮನುಷ್ಯ ಚೆನ್ನಾಗಿದ್ಬಿಟ್ಟು ಏಕಾಏಕಿ ಸಡನ್ ಆಗಿ ಈ ತರ ಹೌದು. ಹೆಲ್ತ್ ಇಶ್ಯೂಸ್ ಬಂದಾಗ ಅದು ಸ್ವಲ್ಪ ಭಯ ನಿಜ, ಕಾಡೇ ನಿಜ. ಕಾಡತ್ತೆ. ಎಂಥವ್ರೇ ಆಗಲಿ ಆರ್ಟಿಸ್ಟಿಗೆ ಬೇಕಾಗಿರೋದೇ ಮೂಡು. ಹೌದು. ಅವ್ರ ಮೂಡ್ ಪ್ರಾಪರ್ ಆಗಿತ್ತು ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಈ ತರ ಮೂಡ್ ಆಫ್ ಆದಾಗ ಸೊ ನಮಗೂ ಅದೊಂದು ಕಷ್ಟ ಆಯ್ತು ಅವತ್ತು. ಇವಾಗ ಬಿಡಿ ಆ ಮೂಡ್ Yes. ಬೇರೆ ಸರ್, ಈಗ ಸಿನಿಮಾ ರಿಲೀಸ್ ಆಗ್ತಿದೆ 3ನೇ ತಾರೀಕು. ಸೊ ಏನ್ ಹೇಳ್ತೀರಾ ಆಡಿಯನ್ಸ್ಗೆ? ಏನೆಲ್ಲ ಎಲಿಮೆಂಟ್ಸ್ ಇದೆ ಅಂತ ಕರಿಬೇಕು ಅಂದ್ರೆ ಏನ್ ಹೇಳ್ತೀರಾ ಟುವರ್ಡ್ಸ್ ಆಡಿಯನ್ಸ್? ಸೊ ಎಲ್ಲರೂ ಆಡಿಯನ್ಸ್ಗೆ ನಮಗೆ ಒಂದು ವಿಶಸ್ ಹೇಳ್ತಾ ಆಮೇಲೆ ಈ ನಮಸ್ಕಾರ ಏನಕ್ಕೆ ಹೇಳ್ತೇವೆ ಅಂದರೆ, ದಯವಿಟ್ಟು ಈ ಚಿತ್ರವನ್ನು ಬಂದು ನೋಡಿ. ನಾವು ಹೇಳ್ತಾ ಇರೋದು ಅದಿದೆ ಇದಿದೆ ಅಲ್ಲ. ಎಲ್ಲರ ಮನಸ್ಸಲ್ಲೂ ಒಂದೊಂದು ಕತೆ ಇರುತ್ತೆ. ಆ ಕತೆ ಇಟ್ಕೊಂಡು ಒಂದು ಪಿಕ್ಚರ್ ಮಾಡಿದ್ವಿ, ಅದನ್ನು ನೀವು ಬಂದು ನೋಡಬೇಕು. ನೋಡಿದ್ರೆ ನಮ್ಮ ಈ ಥರ ಒಂದು ಹೊಸ ಪ್ರತಿಭೆಗೆ ಒಳ್ಳೆ ಸಪೋರ್ಟ್ ಮಾಡ್ದಂಗೆ ಇರುತ್ತೆ. 3ನೇ ತಾರೀಕು ಎಲ್ಲ ನಿಯರೆಸ್ಟ್ ಥಿಯೇಟ್ರಲ್ಲಿ ಬಂದು ನೋಡ್ಬೇಕು. ಅದು ಏನಂದರೆ ಇನ್ನೊಂದು ಏನಂದರೆ 3ನೇ ತಾರೀಕು
ಫಸ್ಟ್ ಡೇನೇ ಹೋಗಿ ನೋಡಬೇಕು, ಸೆಕೆಂಡ್ ಡೇ ನೋಡಬೇಕು ಅಂತೆಲ್ಲ. ನೀವು 2 ದಿನ ನೋಡಲೇಬೇಕು. ಯಾಕಂದರೆ ಅವಾಗ 2 ದಿನ ನೋಡಿದ್ರೇ ನಮಗೆ ಮಿಕ್ಕಿದ ದಿನ ಥಿಯೇಟರ್ ಸಿಗುತ್ತೆ. ಸೊ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ, ನಮ್ಮ ಟೀಮ್, ಇಡೀ ಟೀಮ್, ಪ್ರೊಡ್ಯೂಸರ್ಸು ಎಲ್ರಿಗೂ, ಆಮೇಲೆ ನಮ್ಮ ಚಾನಲ್ ವೀಕ್ಷಕರು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಸ್ ಮ್ಯಾಮ್ ಏನು ಹೇಳ್ತೀರಿ? ತುಂಬ ಬ್ಯೂಟಿಫುಲ್ ಸ್ಟೋರಿ, ಒಂದು ಸ್ವಚ್ಛಂದವಾದ ಒಂದು ಪ್ರೀತಿ ಇಲ್ಲಿ ಕಾಣಸಿಗುತ್ತೆ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ದಯವಿಟ್ಟು ಮೂವಿನ ನೋಡಿ ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಸ್ ಅದ್ವಿಕ್ ಅವ್ರೆ. ಎಲ್ಲ ಸಿನಿ ಸ್ಟೋರ್ ವೀಕ್ಷಕರಿಗೂ ಆಮೇಲೆ ಕನ್ನಡ ಕಲಾಭಿಮಾನಿಗಳು ನಮಸ್ಕಾರ. ನಂದು ಮೊದಲನೇ ಸಿನಿಮಾ ಸೊ ಪ್ರೇಮಿ ಅಂತ ಏಪ್ರಿಲ್ 3ಕ್ಕೆ ಬರ್ತಾ ಇದೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ. ದಯವಿಟ್ಟು ಹೊಸ ಪ್ರತಿಭೆಗೆ ಮೊದಲ 2 ದಿವಸ ನೀವೇನು ನೋಡ್ತೀರಲ್ಲ, ಅದಾದಮೇಲೆ ನಮಗೆ ಥಿಯೇಟರ್ಸ್ಗಳು ಅಲೌಟ್ ಮಾಡೋದು. ಸೊ ನೀವು ಫಸ್ಟು 2 ಡೇಸ್ ಏನಕ್ಕೆ ನೋಡಬೇಕು ಅಂತ ಸರ್ ಆಲ್ರೆಡಿ ಹೇಳಿದ್ದಾರೆ. ಸೊ ನೀವು ಬಂದು ನೋಡಿದ್ರೆ ನಮಗೂ ಖುಷಿ ಆಗುತ್ತೆ. ಏನೋ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ, ನೀವು ನೋಡಿದ್ಮೇಲೆ ಗೊತ್ತಾಗುತ್ತೆ, ಒಂದು ಪ್ರಾಮಿಸಿಂಗ್ ಅಂತೂ ಇರುತ್ತೆ. ಸೊ ದಯವಿಟ್ಟು ನೋಡಿ, ನಮ್ಮನ್ನು ಹಾರೈಸಿ. ಎಸ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಶ್ರಮಕ್ಕೆ, ನಿಮ್ಮೆಲ್ಲ ಒಂದು ಈ ಒಂದು ಸಿನಿಮಾದ ಒಲವಿಗೆ ಒಂದು ದೊಡ್ಡ ಯಶಸ್ಸು ಸಿಗಲಿ ಅಂತ ಕೇಳ್ಕೊತೀವಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. Thank you.